ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದೇ ನವಜಾತ ಶಿಶು ಮರಣನ ತಗೊಂಡು ಅಂತಂದರೆ, ಅಂದರೆ ನಾನು ಹೇಳಿದ್ನಲ್ಲ, ಹುಟ್ಟಿದಿಂದ 28 ದಿನದ ತನಕ ನಾನು ರಾಜ್ಯ ಮಟ್ಟದಲ್ಲಿ ನೋಡೋದಾದರೆ 16 ಮಕ್ಕಳು ಸಾಯ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರನೇ ಎಷ್ಟು ಮಹತ್ವ ಅಂತಂದರೆ, ಮಗು ಹುಟ್ಟಿದ 1 ದಿನ ತುಂಬ ನಿಗಾ ವಹಿಸ್ಬೇಕಾಗುತ್ತೆ, 1 ವಾರ, ನಂತರ 1 ತಿಂಗಳು, ಇಷ್ಟು ಇದು ಮಾಡ್ತು ಅಂತಂದರೆ 1 ವರ್ಷದ ತನಕ ಮಗು ಸ್ವಸ್ಥವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. 1 ವರ್ಷದ ತನಕನೂ ಆ ಮಗು ಚೆನ್ನಾಗಿ ಇತ್ತು ಅಂತಂದರೆ ಅದು ಮುಂದೆ ಒಳ್ಳೆ ಬೆಳವಣಿಗೆಯನ್ನು ಹೊಂದಿ ಒಳ್ಳೆ ಒಂದು ಶಾಲೆಗೆ ಹೋಗೋದಕ್ಕೆ ಅಥವಾ ಕಲಿಕೆಗೆ ಇದು ಮಾಡೋದಕ್ಕೆ ಅದು ಎಲ್ಲ ರೀತಿಯೂ ತಯಾರಿ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕ್ರೂಷಿಯಲ್ ಪೀರಿಯಡ್ ನಾವು ಏನು ಹೇಳ್ತೀವಿ, ಮೊದಲನೇ ದಿನ, ಮೊದಲನೇ ಗಂಟೆ, ಮೊದಲನೇ ವಾರ ಹಾಗೂ ಮೊದಲನೇ ತಿಂಗಳು, ಇವೆಲ್ಲನೂ ಭಾಳ ಮುಖ್ಯ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ತಾವೇನು ಒಂದು ಸೇವೆಗಳನ್ನ ಕೊಡ್ತೀರಿ, ತಾವೇನು ಒಂದು ಅವ್ರಿಗೆ ಅರಿವು ಮೂಡಿಸಿ ಅವ್ರಿಗೆ ತಕ್ಷಣ ಆಸ್ಪತ್ರೆಗೆ ಏನಾದರೂ ತೊಂದರೆ ಆದಾಗ ಬರೋಕ್ಕೆ ಇದು ಮಾಡ್ತೀರಿ, ಅಷ್ಟು ನೀವು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಗ್ರಾಮ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ನಿಮ್ಮ ಒಂದು VHND ಕಾರ್ಯಕ್ರಮದ ಮುಖಾಂತರ, ಸೊ ಈ ತಿಂಗಳು ಮುಂದಿನ ತಿಂಗಳು ಏನು ಈ ಕಾರ್ಯಕ್ರಮವನ್ನು ಮಾಡ್ತೀರಾ, ಅವತ್ತಿನ ದಿನ ಎಲ್ಲ ಗರ್ಭಿಣಿ ಬಾಣಂತಿಯರು ಮತ್ತು ಅವರನ್ನು ಪೋಷಣೆ ಮಾಡುವಂಥ ತಾಯಂದಿರನ್ನೆಲ್ಲರನ್ನೂ ಕರೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಚೆನ್ನಾಗಿ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಿ. ಇಲ್ಲೇನು ತಿಳ್ಕೊಂಡಿದ್ದೀರಲ್ವ, ಸೊ ಬೆಳಗಿಂದ ಹೇಳಿದ್ರು ಏನೇನು ಮಾಡಬೇಕು, ಯಾವ್ದು ಮಾಡಬಾರ್ದು, ಲಸಿಕೆ ಇರ್ಬೋದು, ಎದೆ ಹಾಲಿನ ಮಹತ್ವ ಇರ್ಬೋದು, ಶುಚಿಯಾಗಿ ಮಗು ನೋಡ್ಕೊಳ್ಳುವಂಥದ್ದಾಗಿರ್ಬೋದು. ಮುಖ್ಯವಾಗಿ ನೀವು ತಾಯಂದಿರಿಗೆ ಗಂಡಾಂತರದ ಸಮಸ್ಯೆಗಳು, ಮಕ್ಕಳಲ್ಲಿ ಕಾಣುವಂಥ ಒಂದು ಗಂಡಾಂತರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ ಅಂತ ಅವ್ರಿಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ನೀವು ಮನೆ ಭೇಟಿಗೆ ಹೋದಾಗ, ಹೆರಿಗೆ ನಂತರ ಏನು HBNC ಮನೆ ಭೇಟಿಗಳು 6 ಮತ್ತು 7 ಭೇಟಿಗಳನ್ನ ಮಾಡುವಾಗ ಪ್ರತಿ ಸರಿ ಮಗುವಿನ ಒಂದು ತೂಕ ನೋಡೋವಂಥದ್ದು, ಉಷ್ಣಾಂಶವನ್ನು ನೋಡೋದು, ಅದ್ರ ಜೊತೆಗೆ ಈ ರೀತಿ ಸಮಸ್ಯೆಗಳ ಇರೋದನ್ನ ನೀವು ಗುರುತಿಸ್ಬಿಟ್ಟು ಬೇಗನೆ ರೆಫರನ್ನು ಮಾಡಬೇಕು ಉನ್ನತ ಮಟ್ಟದ ಆಸ್ಪತ್ರೆಗೆ. ಅದರಲ್ಲೂ ಮಕ್ಕಳ ಡಾಕ್ಟ್ರ್ ಇರುವಂಥ ಕಡೆ ಆದಷ್ಟು ಬೇಗನೆ ನಾವು ರೆಫರನ್ನು ಮಾಡಿದಾಗ ಒಂದು ಮಗುವಿನ ಪ್ರಾಣವನ್ನು ನಾವು ಉಳಿಸ್ಬೋದು. ಎಷ್ಟು ಬೇಗ ನಾವು ಐಡೆಂಟಿಫೈ ಮಾಡಿ ರೆಫರ್ ಮಾಡ್ತೀವೋ ಅಷ್ಟು ಆ ಮಗುವಿನ ಪ್ರಾಣವನ್ನು ನಾವು ಉಳಿಸ್ಬೋದು. ಈ ವರ್ಷದ್ದು ಮೇಯ್ನ್ ಘೋಷವಾಕ್ಯ ಏನು ಅಂತಂದರೆ 2024 ಘೋಷವಾಕ್ಯ ಆಂಟಿ ಮೈಕ್ರೋಬಿಯಲ್ ಔಷಧಿಗಳನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದೇ ಇಂಪಾರ್ಟೆಂಟು. ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ನಮ್ಮಲ್ಲಾಗ್ಬೋದು, ವಯಸ್ಕರಿಂದ ಹಿಡಿದು ಹುಡ್ತಕ್ಕಂಥ ಮಕ್ಕಳಿಂದ ಸಹ ಈಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ. ಯಾಕೆ ಕಮ್ಮಿ ಆಗ್ತಾ ಇದೆ ಅಂತಂದರೆ ನಮಗೆ ಬೇಕಾಬಿಟ್ಟು ನಾವೇ ಡಾಕ್ಟರ್ ಆಗ್ತಾ ಇದ್ದೀವಿ. ಈಗ ಏನಂತಂದರೆ ಬೇಕಾದೋಗಿ ಡೈರೆಕ್ಟಾಗಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಡ್ರಗ್ಸ್ ತರ್ತೀವಿ. ನಾವು ಕೇಳ್ತೀವಿ ಯಾವುದೋ ಒಂದು ಕಾಯಿಲೆಗೆ ಒಂದು ಡ್ರಗ್ಸ್ ಕೊಡಿ ಅಂತೇಳಿ, ನೇರವಾಗಿ ತಗೊಂತೀವಿ. ತಗೊಂಡು ಏನಾಗ್ತಾಯಿದೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳನ್ನ ಕೊಲ್ತಾ ಇದ್ದಾವೆ. ಅದಕ್ಕೆ ಆಸ್ಪದ ಕೊಡ್ದಂಗೆ ನಾವು ವೈದ್ಯಾಧಿಕಾರಿಗಳನ್ನೇ ಕಾಂಟ್ಯಾಕ್ಟ್ ಮಾಡ್ತಕೊಂಡು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಕ್ಕಳ ತಜ್ಞರನ್ನ ಅಥವಾ ಹತ್ತಿರ ಇರ್ತಕ್ಕಂಥ ಅದು ವೈದ್ಯಾಧಿಕಾರಿಗಳು ಅಂದರೆ ಅದ್ರಲ್ಲೂ ಸಹ ಈಗ ನಕಲಿ ಡಾಕ್ಟರ್ ಸಹ ಬರ್ತಾರೆ ಒಂದು ಕಡೆ. ಆ ಥರದವನ್ನು ಕಾಂಟ್ಯಾಕ್ಟ್ ಮಾಡ್ದಂಗೆ ಸಂಪೂರ್ಣವಾಗಿ ನಮಗೆ KPM ನೋಂದಾಯಿತವಂಥ ವೈದ್ಯಾಧಿಕಾರಿಗಳಿರ್ತಾರೆ, ಅಂಥ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಔಷಧಿಗಳನ್ನು ಬರ್ಸ್ಕೊಂಡು ಆಂಟಿ ಮೈಕ್ರೋಬಿ ಔಷಧಿಗಳು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ತಿಳ್ಕೊಂಡು ಉಪಯೋಗಿಸಿ ಅಂತೇಳಿ. ಇದಾಗಿಲ್ವಾ, ಚೆನ್ನಾಗಿ ವಾಸಿಯಾಗಿದೆಯಾ, ಇಲ್ಲ ಕೆಂಪುಗೇನಾದರೂ ಆಗಿದೆಯಾ ಅಂತ ಒಕ್ಕಲನ್ನ ನೋಡಬೇಕು. ಅದನ್ನು ನೋಡಿ ಅದು ಚೆನ್ನಾಗಿದ್ದರೆ ಓಕೆ, ಇಲ್ಲಾಂದರೆ ಏನಾದರೂ ಇದ್ದರೆ ಇಲ್ಲಿ ಹತ್ರ ಇರೋ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಬೇಕು. ಮತ್ತು ಚರ್ಮನೂ ನೋಡಬೇಕು. ಏನಾದರೂ ಹಳದಿ ಕಲರ್ ಚರ್ಮ ಇದ್ದರೆ ಹುಟ್ಟಿದಾಗ ನಿಯೋನೆಟಲ್ ಜಾಂಡಿಸ್ ಅಂತ ಬರುತ್ತೆ. ಅದು ತಾಯಿ ಹಾಲು ಕುಡಿದಾಗ ಹಂಗೆ ಕಡಿಮೆ ಆಗುತ್ತೆ. ಹಂಗೂ ಕಡಿಮೆ ಆಗಿಲ್ಲ ಅಂದರೆ ಅದನ್ನು ಸಹ ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ಹತ್ರದ ಡಾಕ್ಟ್ರಿಗೆ ತೋರಿಸ್ಬೇಕು. ಮತ್ತು ಬೆಳಗ್ಗಿನ 7 ಗಂಟೆ ಬಿಸಿಲಿಗೆ ಮಗುನ ಒಂದು ಸ್ವಲ್ಪ ದಿನಗಳ ಕಾಲ ಬಿಸಿಲಿಗೆ ಹಿಡಿತಾ ಇರಬೇಕು. ಇದಾದಮೇಲೆ ಹುಟ್ಟಿದ ತಕ್ಷಣವೇ ಹಾಸ್ಪಿಟ್ಲಲ್ಲೇ BCG, ಹೆಪಟೈಟಿಸ್ B ಮತ್ತು 0 ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾರೆ. ಅದನ್ನು ವ್ಯಾಕ್ಸಿನ್ನ ತಗೋಬೇಕು. ಇಲ್ಲೇ ಹಾಕ್ತಾರೆ, ಎಲ್ಲಿ ಹೆರಿಗೆ ಆಗುತ್ತೋ ಅಲ್ಲೇ ಹಾಕ್ತಾರೆ. ಅದನ್ನು ತಪ್ಪದಲ್ಲೇ 24 ಗಂಟೆ ಒಳಗಾಗಿ ಅಲ್ಲೇ ಹುಟ್ಟಿದ ದಿವಸನೇ ತಗೋಬೇಕು. ಇದಾದಮೇಲೆ ಹಾಲು ಕುಡಿದು ಅದು ತೇಗ್ದಲ್ಲೇ ಹಂಗೆ ಮಲಗಿಸಿ ಮೊನ್ನೆ 9 ದಿನದ ಮಗು ಡೆತ್ ಆಗೈತೆ. ಅದು ಜನರಲ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಿರೋದು. ಅವರು ಅಲ್ಲಿ ಒಂದು 3 ದಿನ ಇದ್ರೂ ಸಿಸೇರಿಯನ್ ಆದರೆ 5 ದಿನ ಇರ್ತಾರೆ. 5 ದಿನ ಇದ್ದರೂ ಅವರೇ ಎಲ್ಲ ಹಾಲು ಕುಡಿಸೋದು ಹೇಳ್ಕೊಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆಮೇಲೆ ಬಸ್ರಿಲಿ ನೀವು VHND ಇವಕ್ಕೆಲ್ಲ ಬಂದಾಗ ಅಲ್ಲೂ ಹೇಳ್ತಾರೆ ಸಭೆಗಳಲ್ಲಿ, ತಾಯಿ ಹಾಲು ಕುಡಿಸಿದ್ಮೇಲೆ ತೇಗಿಸ್ಬೇಕು ಅಂತ. ಎಷ್ಟು ಹೇಳಿದ್ರೂ ತಾಯಿ 2ನೇ ಮಗು ತಾಯಿ ನನಗೆ ಗೊತ್ತೇ ಇಲ್ಲ, ಯಾರೂ ಹೇಳೇ ಇಲ್ಲ ಅಂತ ಹೇಳುತ್ತೆ.